ಇವು ಶಂಕರಪಾಳೆ ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಸಿಯಾಗಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಶಂಕರಪಾಳೆ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಮೊದಲೇ ಬಾರಿಗೆ ಯಾರು ನೀವು ಶಂಕರಪಾಳೆ ಮಾಡ್ತಿರಲ್ರಿ ಅವ್ರಿಗೆಲ್ಲರಿಗೂ ಮಾಡಕ್ಕೆ ಬರಂಗೆ ಈಸಿಯಾಗಿರುವಂಥ ಶಂಕರಪಾಳೆ ಮಾಡಿ ತೋರಿಸ್ತೀನಿ ರೀ. ಆ ಶಂಕರಪಾಳೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾನು 1 ಕಪ್ ಹಾಲು ತೊಗೊಂಡೇನಿ ರೀ. ಹಾಲು ಹಾಕೋತೀನಿ ನೋಡಿರಿ. ಇದೇ ಕಪ್ಪಿಲೆ 1 ಕಪ್ ಸಕ್ಕರೆ ತೊಗೊಂಡಿನಿ. ಸಕ್ಕರೆ ಹಾಕೋತೀನಿ ರೀ. ನೀವು ಯಾವ ಕಪ್ಪಿಲೆ ಹಾಲು ತೊಗೊಂಡಿರ್ತೀರಲ್ರಿ ಅದೇ ಕಪ್ಪಿಲೆ ಸಕ್ಕರೆ ತೊಗೊಂಡ್ರೆ ಅವಾಗ ಸ್ವೀಟ್ ಕರೆಕ್ಟ್ ಹದದಲ್ಲಿ ಬರ್ತೈತೆ ರೀ. ನಾನೀಗ ಅರ್ಧ ಕಪ್ ಎಣ್ಣೆ ಹಾಕೋತೀನಿ ನೋಡಿರಿ. 1 ಕಪ್ ಹಾಲು, 1 ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ ಹಾಕೊಂಡೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ಎಣ್ಣೆ ಹಾಕಿ ಮಾಡಿ ತೋರ್ಸಾಕತ್ತೀನಿ ಅಂದರೆ ಎಣ್ಣೆ ಎಲ್ಲರ ಮನೇಲಿ ಅವೈಲೇಬಲ್ ಇರ್ತೈತಿ. ಎಣ್ಣೆ ಹಾಕೊಂಡು ಮಾಡ್ಕೋಬೋದು ಅಂತೇಳಿ. ನಿಮ್ಮ ಮನೆ ತುಪ್ಪ ಅವೈಲೇಬಲ್ ಇತ್ತಂದ್ರೆ ನೀವು ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು. ಅರ್ಧ ಕಪ್ ತುಪ್ಪ ಹಿಡಿತೈತಿ, ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ತುಪ್ಪ ಹಾಕಿ ಮಾಡಿದ ತಕ್ಷಣ ನೀವು ಕೇಳ್ತೀರಿ ಎಲ್ಲರ ಮನೇಲಿ ಎಲ್ಲಿ ತುಪ್ಪ ಇರ್ತೈತಿ, ಎಣ್ಣೆ ಹಾಕ್ಬೋದೇನೋ ಅಂತೇಳಿ. ಹಾಗಾಗಿ ನಾನು ಇವತ್ತು ಎಣ್ಣೆ ಹಾಕಿ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಈಗಿದು ಸ್ಟವ್ ಮೇಲೆ ಇಡ್ತೀನಿ ರೀ. ಇದು ಸಕ್ಕರೆ ಕರಗೋವರೆಗೆ ಬಿಸಿ ಮಾಡ್ಕೋಬೇಕು. ತುಂಬ ಬಿಸಿ ಮಾಡ್ಬೇಕತ್ತೇನಿಲ್ಲ ರೀ, ಸ್ವಲ್ಪ ಲೈಟಾಗಿ ಬಿಸಿ ಮಾಡಿದ್ರೆ ಸಾಕು ರೀ. ಯಾಕಂದ್ರೆ ಸಕ್ಕರೆ ಕರಗಬೇಕು ರೀ ಅದು. ಈ ಶಂಕರಪಾಳೆನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಾದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತದೆ ರೀ. ನಾನು ಸುಮಾರು ಸಲ ಮಾಡಿ ತೋರಿಸಿನಿ ರೀ. ಈಗ ಇದು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಶಂಕರಪಾಳೆ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ನೋಡಿರಿ, ಹಾಲು ಎಣ್ಣೆ ಸಕ್ಕರೆ ಹಾಕ್ಕೊಂಡಿವಲ್ಲ, ಈಗ ಕರಗಾಕತ್ತೈತೆ ರೀ. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿರಿ. ಈ ರೀತಿ ಕರಗಿದ್ರೆ ಸಾಕು. ತುಂಬ ಬಿಸಿ ಆಗಬೇಕು, ಉಪ್ಪು ಬರಬೇಕು ಆ ಥರ ಏನಿಲ್ಲ ನೋಡಿರಿ. ಈಗ ಇದು ಸ್ಟವ್ ಆಫ್ ಮಾಡಿ ಬಿಡ್ತೀನಿ ರೀ ನೋಡ್ರಿ. ಇದು ಪೂರ್ತಿ ಸಕ್ಕರೆ ಕರಗಿಲ್ಲ ರೀ. ಇದು ಸಕ್ಕರೆ ಕರಗೋಷ್ಟೊತ್ತಿಗೆ ನಾವು ಮೈದಾ ಹಿಟ್ಟೇನು ತೊಗೊಂಡಿವಲ್ಲ ರೀ, ಇದು ಜರಡಿ ಮಾಡ್ಕೊಳ್ಳೋದು. ಈಗ ಅದಕ್ಕೆ ಎಷ್ಟು ಮೈದಾ ಹಿಟ್ಟು ಹಿಡಿತೈತೆ ನೋಡಿ ಹಾಕೋಬೇಕಾಗ್ತೈತಿ. 1 ಕಪ್ 2 ಕಪ್ ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ಈಗ ನಾನು ಮೈದಾ ಹಿಟ್ಟು ತೊಗೊಂಡಿನಿ ರೀ 2 ಕಪ್ನಷ್ಟು. ಈಗ ಜರಡಿ ಮಾಡ್ಕೊತೀನಿ ನೋಡಿರಿ. ನೀವು ಮುಂಚೆ ಜರಡಿ ಮಾಡಿ ಇಟ್ಕೊಂಡಿದ್ರೆ ಅಂದ್ರೆ ಜರಡಿ ಮಾಡೋ ಅವಶ್ಯಕತೆ ಇಲ್ಲ ರೀ. ನೋಡಿರಿ, ಇದ್ರಾಗೇನಿಲ್ಲ ನೋಡಿರಿ. ನಾನು ಜರಡಿ ಮಾಡ್ಕೊಂಡೀನಿ, ಈ ರೀತಿ ರೆಡಿ ಆಗಿತ್ತು. ನಾನು 2 ಕಪ್ ಮೈದಾ ಹಿಟ್ಟು ಜರಡಿ ಮಾಡಿ ಇಟ್ಕೊಂಡೀನಿ ರೀ. ಇಲ್ಲಿ 1 ಕಪ್ ಹಾಲು, 1 ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ ಹಾಕಿ ಸಕ್ಕರೆ ಕರಗಿಸಿ ಇಟ್ಕೊಂಡೀನಿ ರೀ. ಈಗ ಇದು ತಣ್ಣಗಾಗೈತೆ ಅಂದ್ರೆ ಪೂರ್ತಿ ತಣ್ಣಗಾಗಬೇಕತ್ತೇನಿಲ್ಲ. ಇದಕ್ಕೆ ಎಷ್ಟು ಹಿಡಿತೈತೆ ನೋಡ್ಕೊಂಡು ಹಾಕೋಬೇಕಾಗ್ತದೆ. ಇದು ಉಳಿದ್ರೆ ಪರವಾಗಿಲ್ಲ ಅಂದ್ರೆ ಇಷ್ಟಕ್ಕೆ 2 ಕಪ್ಪಿಗೆ ಎಷ್ಟು ಹಿಡಿತದೆ ಅಷ್ಟು ಹಾಕ್ಕೊಡ್ರಿ. ಇಲ್ಲಪ್ಪ ನಮ್ಗೆ ಇಷ್ಟು ಖಾಲಿ ಆಗ್ಬೇಕಂದ್ರೆ ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ನೋಡ್ಕೊಂಡು ಅಷ್ಟು ಹಿಟ್ಟು ಹಾಕ್ಕೊಂಡು ಕಲ್ಸ್ಕೊರಿ. ಈಗ ನಾನು 2 ಕಪ್ ಹಿಟ್ಟು ಹಾಕ್ಕೊಂಡಿನಿ. ಈಗ ಸ್ವಲ್ಪ ಹಾಕ್ಕೊಂಡು ನಾದ್ಕೋತೀನಿ ನೋಡಿರಿ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡಿ, ಅಳಕಾಗೂ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ನಾರ್ಮಲಾಗಿ ನಾವು ಚಪಾತಿಗೆ ಏನು ಹಿಟ್ಟು ಕಲಿಸ್ತೀವಲ್ಲ ರೀ, ಆ ಹದ ಇದ್ರೆ ಸಾಕ್ರಿ. ಪೂರ್ತಿ ಮೆತ್ತಗೂ ಆಗಬಾರ್ದು, ಪೂರ್ತಿ ಗಟ್ಟಿನೂ ಆಗಬಾರ್ದು ರೀ. ಮಿಶ್ರಣ ಉಳಿದ್ರೂ ನಡಿತೈತೆ ರೀ. 1 ಕಪ್ ಹಾಲಿಗೆ 2 ಕಪ್ ಹಿಟ್ಟು ಕರೆಕ್ಟ್ ಹದ ಬರ್ತೈತಿ. ನೀವು ನೋಡ್ಕೊಂಡು ನಾದ್ಕೋಬೇಕಾಗ್ತದೆ. ಹಿಟ್ಟಿನ ಹದ ಕರೆಕ್ಟಾಗಿರ್ಬೇಕು. ನೀವು ವಿಡಿಯೋ ನೋಡ್ಕೊತೋಗ್ರಿ, ಹಿಟ್ಟು ಹೆಂಗೆ ನಾದ್ಕೊಂಡಿರ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತೆ ರೀ. ಒಂದಿಷ್ಟು ಉಳಿಯೋಂಗೆ ಸಾಧ್ಯತೆ ಇದೆ ರೀ. ಇದಕ್ಕಿನ್ನೊಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಿಡಿತೈತಿ. ನೀವು ಬೇಕಾದ್ರೆ ಹಾಕೊಂಡು ಮಾಡ್ಕೋಬೋದು ರೀ. ಈ ರೀತಿ ಚಲೋ ಹೊತ್ತಿಗೆ ನಾದ್ಕೋಬೇಕು ನೋಡ್ರಿ. ನಾನು ಅದ್ರ ಹಿಟ್ಟಿನ ಹದ ನಿಮ್ಗೆ ಗೊತ್ತಾಗ್ತಿರ್ಬೇಕು ವಿಡಿಯೋದಾಗ. ಈ ಹದ ಇರ್ಬೇಕು ನೋಡಿರಿ. ಇದು ನೀವು ಫಸ್ಟ್ ಟೈಮ್ ಮಾಡಾಕತ್ರು ನಿಮ್ಗೆ ಈಸಿಯಾಗಿ ಬರುವಂಥ ಶಂಕರಪಾಳೆ ರೀ. ಇದು ಯಾರು ಬೇಕಾದರೂ ಮಾಡ್ಬೋದು ರೀ. 2 ಕಪ್ ಮೈದಾ ಹಿಟ್ಟು, 1 ಕಪ್ ಹಾಲು, 1 ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ ಇತ್ತಂದ್ರೆ ಈ ರೀತಿ ಶಂಕರಪಾಳೆ ಮಾಡ್ಕೊಂಬಿಡ್ಬೋದು ರೀ. ಈಗ ನೋಡಿರಿ, ನಾ ಕಲಸ್ಕೊಂಡೇನಿ, ಈ ಹದ ಬಂದೈತೆ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಇದೇನು ನೆನಿಬೇಕತ್ತೇನಿಲ್ಲ ರೀ. ನೀವು ಹಿಟ್ಟು ಕಲಸ್ಕೊಂಡ ತಕ್ಷಣ ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ಕೋಬೋದು ರೀ. ಈಗ ನಾ ಇದ್ರಾಗ 1 ಉಳಿಯಷ್ಟು ಹಿಟ್ಟು ತೊಗೋತೀನಿ ನೋಡಿರಿ. ನೀವು 2 ಉಳಿ ಆದರೂ ಮಾಡ್ಕೊರಿ, 3 ಉಳಿ ಆದರೂ ಮಾಡ್ಕೊರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ಈಗ ನಾನು ಈ ರೀತಿ ಅಗಲಾಗೆ ಉಳ್ಳಿ ಮಾಡ್ಕೊತೀನಿ ನೋಡಿರಿ. ಈಗಿದು ಲಟ್ಟಿಸ್ಕೋತೀನಿ ರೀ. ನಿಮ್ಮ ಶಂಕರಪಾಳೆ ಎಷ್ಟು ದಪ್ಪ ಬೇಕು ಎಷ್ಟು ತಳ್ಳಗೆ ಬೇಕು ನೋಡ್ಕೊಂಡು ನೀವು ಲಟ್ಟಿಸ್ಕೋರಿ. ನಾನು ತೀರಾ ಅಷ್ಟು ತಳ್ಳಗೂ ಲಟ್ಸಲ್ಲ, ತೀರಾ ಅಷ್ಟು ದಪ್ಪನೂ ಲಟ್ಸಲ್ಲ ರೀ. ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋತೀನಿ ನೋಡಿ. ನಿಮಗೆ ಗೊತ್ತು ರೀ, ಶಂಕರಪಾಳೆ ಅಂದ್ರೆ ಸ್ವಲ್ಪ ದಪ್ಪನೇ ಇರ್ತಾವೆ. ತಳ್ಳಗಾದ್ರೆ ಚಲೋ ಅನ್ಸಲ್ಲ ರೀ. ಅವು ದಪ್ಪ ಆದ್ರೆ ಚಲೋ ಬರ್ತಾವ್ರಿ. ಹಾಗಾಗಿ ನಾನು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋತೀನಿ ನೋಡಿರಿ. ನಾ ಇಷ್ಟು ದಪ್ಪದ ಲಟ್ಟಿಸ್ಕೊಂಡಿನಿ. ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೊಳ್ರಿ. ನೋಡಿರಿ, ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಬಂದೈತಿ. ಈ ರೀತಿ ಹಿಟ್ಟು ಚಲೋ ಹೊತ್ತಿಗೆ ನಾದ್ಕೊಂಡ್ರಿ ಅಂದ್ರೆ ಚಲೋ ಹೊತ್ತಿಗೆ ಬರ್ತೈತೆ ರೀ ಚಪಾತಿ. ಈಗ ನೋಡಿರಿ, ನಾನು ಈ ರೀತಿ ಲಟ್ಟಿಸ್ಕೊಂಡಿನಿ. ನಿಮ್ಗೆ ಏನಾರು ದಂಡಿ ಹಿಂಗೆ ಕಟ್ಟದಂಗೆ ಅನಿಸಿತ್ತಂದ್ರೆ ಈ ರೀತಿ ಕೈಲೇ ಸ್ವಲ್ಪ ಒತ್ಕೊಂಬಿಡ್ರಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದರೆ ಅದು ಕ್ಲೋಸ್ ಆಗುತ್ತೆ ರೀ. ನೋಡಿರಿ, ಈ ರೀತಿ ಲಟ್ಟಿಸ್ಕೋಬೇಕು ನೋಡಿರಿ. ನೋಡಿರಿ, ಈ ರೀತಿ ಲಟ್ಟಿಸ್ಕೊಂಡಿನಿ. ಈಗ ನಾನು ಕಟ್ ಮಾಡ್ಕೊತೀನಿ. ನಾನು ಪಿಜ್ಜಾ ಕಟ್ಟರ್ ತೊಗೊಂಡಿನಿ. ನೀವು ಚಮಚೆಲ್ಲರೇ ಕಟ್ ಮಾಡ್ಕೋಬೋದು, ಚಾಕುಲರೇ ಕಟ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ.
ನಾನು ಈ ಸೈಜಲ್ಲಿ ಕಟ್ ಮಾಡಾಕತ್ತೀನಿ ನೋಡಿರಿ. ಇವು ಶಂಕರಪಾಳೆ ಅಂದ್ರೆ ಚೌಕ ಆಕಾರಲ್ಲಿ ಇರ್ತಾವೆ ರೀ, ಡೈಮಂಡ್ ಆಕಾರಲ್ಲಿ ಇರ್ತಾವೆ. ಶೇಪ್ ನಿಮ್ಗೆ ಬಿಟ್ಟಿದ್ರಿ, ನಿಮ್ಗೆ ಯಾವ ರೀತಿ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೋದು ರೀ. ನಾನೀಗ ಡೈಮಂಡ್ ಶೇಪಲ್ಲೇ ಕಟ್ ಮಾಡ್ಕೊತೀನಿ ನೋಡಿರಿ. ಮಾಡೋ ಪದ್ಧತಿ ಮಾತ್ರ ನಾನು ತೋರಿಸ್ಕೊಟ್ಟಿನಿ ರೀ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ರೀ. ಮತ್ತು ನಿಮ್ಮ ಸೈಜು ದೊಡ್ಡದು ಚಿಕ್ಕದು ನೀವು ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಮಾಡ್ಕೊಂಡೀನಿ ನೋಡಿರಿ. ಈಗ ನೋಡಿರಿ ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ. ಈಗ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ನೋಡಿರಿ ಈ ಸೈಜಲ್ಲಿ ಆಗ್ಯಾವ ನೋಡಿರಿ. ಹಿಟ್ಟಿನ ಹದ ಕರೆಕ್ಟ್ ಇತ್ತಂದ್ರೆ ಇವು ಕರೆಕ್ಟ್ ಶಂಕರಪಾಳೆ ಬರ್ತಾವೆ ರೀ. ನೋಡಿರಿ ನಾ ಕಟ್ ಮಾಡ್ಕೊಂಡ್ರೆ ಇಷ್ಟು ದಪ್ಪ ಅದಾವೆ ನೋಡಿರಿ. ಇವು ಫ್ರೈ ಮಾಡಿದ ತಕ್ಷಣ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತಾವೆ ರೀ. ಈಗ ನಾ ಒಂದಷ್ಟು ಕಟ್ ಮಾಡ್ಕೊಂಡೇನಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ. ಈಗ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೊತೀನಿ ರೀ. ಇವು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನಾವು ಒಂದು ಚಪಾತಿ ಅಷ್ಟು ಏನು ಮಾಡ್ಕೊಂಡೇನಲ್ಲ ರೀ, ಅವು ಎಣ್ಣೆ ಬಿಡ್ತೀನಿ ನೋಡಿರಿ. ಹಿಂಗೆ 3-4 ಕುಡ್ ಬಿಟ್ಟರು ಅವೇನು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೋತಾವೆ ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೀವು ಯಾವುದೇ ಪದಾರ್ಥ ಫ್ರೈ ಮಾಡುವಾಗ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಇವು ಶಂಕರಪಾಳೆ ಯಾರು ಬೇಕಾದರೂ ಮಾಡ್ಬೋದು ರೀ. ತುಂಬ ಈಸಿಯಾಗಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಶಂಕರಪಾಳೆ ರೀ. ಈಗ ನೋಡಿರಿ ಬಿಟ್ಟಾಗಿ ಎಷ್ಟು ಗುಳಿದ್ದು ಈ ಗುಳೆಲ್ಲ ಕಡಿಮೆ ಆಗಕತ್ತಾವ ನೋಡಿರಿ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಹೊತ್ತು ಆದಮೇಲೆ ತಿರುವೇಡ್ರಿ. ನೀವು ಶಂಕರಪಾಳೆ ಮುಳುಗುವಷ್ಟು ಎಣ್ಣೆ ಹಾಕಿದ್ರಿ ಅಂದ್ರೆ ಇವು 2 ಸೈಡು ಫ್ರೈ ಆಗ್ತಾವ್ರಿ. ಈಗ ನೋಡಿರಿ ನಾ ಬಿಡ್ಬೇಕಾದ್ರೆಲ್ಲ ಅಂಟ್ಕೊಂಡಿದ್ದು ಈಗೆಲ್ಲ ಸಪ್ರೇಟಾಗಿ ಒಂದೊಂದೇ ಬಿಟ್ಕೊಂಡಾವ ನೋಡಿರಿ. ನಿಮ್ಗೆ ಎಷ್ಟು ವೈಟ್ ಬೇಕು, ಎಷ್ಟು ಕೆಂಪು ಬೇಕು, ಹೆಂಗೆ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊಬೋದು. ಆದಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂತಂದ್ರೆ ಸಾಕ್ರಿ, ಫ್ರೈ ಆಗ್ಯಾವ ಅಂತ ಅರ್ತಾರೆ. ನೋಡಿರಿ ಬಿಟ್ಟಾಗಿ ಎಷ್ಟು ಗುಳಿದ್ದು ಈಗೆಲ್ಲ ಗುಳಿನೂ ಕಡಿಮೆ ಆಗಕತ್ತಾವ ನೋಡಿರಿ. ಸ್ವಲ್ಪ ಲೇಟಾಗಿ ಫ್ರೈ ಆದರೂ ಪರವಾಗಿಲ್ಲ ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಗ ಕೆಂಪು ಆಗಿಬಿಡ್ತಾವೆ, ಅವು ಒಳಗೆ ಫ್ರೈ ಆಗಿರಲ್ಲ ರೀ. ಹಿಟ್ಟಿಟ್ಟು ಹಾಗೆ ಉಳಿದಿರ್ತಾವೆ ನೋಡಿರಿ. ಈ ರೀತಿ ಫ್ರೈ ಆಗಂಗೆ ನೀವು ಚಲೋ ಹೊತ್ತಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಆವಾಗ ನೀವು ಎಷ್ಟು ದಿನ ಇಟ್ಟರು ಹಾಗೆ ಇರ್ತಾವ್ರೆ ಶಂಕರಪಾಳೆ. ಈಗ ನೋಡಿರಿ ಗುಳಿ ಎಲ್ಲ ಪೂರ್ತಿ ಕಡಿಮೆ ಆಗ್ಯಾವು. ಈಗ ಇವು ಶಂಕರಪಾಳೆನೂ ಫ್ರೈ ಆಗ್ಯಾವ್ರಿ. ಈಗ ನಾನು ತಕ್ಕೋತೀನಿ ನೋಡಿರಿ. ಎಣ್ಣೆ ಎಲ್ಲ ಬಸೋದು ಶಂಕರಪಾಳೆ ಮಾತ್ರ ತಕ್ಕೋತೀನಿ ನೋಡಿರಿ. ಈಗ ತೆಗಿಬೇಕಾದ್ರೆ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾವೆ, ಆರಿದ ಮೇಲೆ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡಿರಿ ಎಣ್ಣೆ ಎಲ್ಲ ಬಸೋದು ನಾನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾ ಈ ರೀತಿ ಕರ್ಕೊಂಡೇನಿ, ಒಂದಿಷ್ಟು ಮಾಡ್ಕೊಂಡೇನಿ, ಇನ್ನೊಂದಿಷ್ಟು ಅದಾವೆ ಪೂರ್ತಿ ಮುಗಿದ್ಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಹೆಂಗಾಗ್ಯಾವ ಅಂತ. ನಾನು ಈ ರೀತಿ ಫ್ರೈ ಮಾಡ್ಕೊಂಡೇನಿ. ನಿಮಗೆ ಯಾವ ರೀತಿ ಫ್ರೈ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಪೂರ್ತಿ ಅಷ್ಟು ಕೆಂಪು ಅಲ್ಲ, ಪೂರ್ತಿ ಅಷ್ಟು ವೈಟು ಅಲ್ಲ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಂಡೇನಿ ರೀ. ನಿಮ್ಗೆ ಹೆಂಗೆ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು ರೀ. ಈಗ ನೋಡಿರಿ ನಾನೇನು 1 ಕಪ್ ಹಾಲು, 1 ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ, 2 ಕಪ್ ಮೈದಾ ಹಿಟ್ಟಲ್ಲೇನು ಮಾಡ್ಕೊಂಡಿರಲಿ ಅವು ಇಷ್ಟ ಆಗ್ಯಾವ ನೋಡಿರಿ ಶಂಕರಪಾಳೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ರೀ. ಈ ಶಂಕರಪಾಳೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.